ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಲೂಕ 15ನೇ ಅಧ್ಯಾಯ 11ನೇ ವಚನದಿಂದ 22ನೇ ವಚನದವರೆಗೂ ಓದಿಕೊಳ್ಳೋಣ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ಹೊರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೊರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕುರಿಯನ್ನು ತಂದು ಕುಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ನೋಡಿ ಪ್ರಿಯರೇ, ಆ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅದರಲ್ಲಿ ಕಿರಿಯವನು ತಂದೆಯ ಮಾತು ಕೇಳದೆ ತಂದೆಯ ಹತ್ತಿರ ಆಸ್ತಿಯಲ್ಲಿ ಪಾಲು ಕೇಳಿ ತಂದೆಗೆ ವಿರೋಧವಾಗಿ ನಡೆದುಕೊಂಡು ಆ ಆಸ್ತಿಯನ್ನು ತೆಗೆದುಕೊಂಡು ಹೊರದೇಶಕ್ಕೆ ಹೊರಟು ಹೋದನು. ಕಡೆಗೆ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಏನೂ ಇಲ್ಲದವನಾಗಿ ಅವನಿರುವ ಸ್ಥಳದಲ್ಲಿ ಘೋರವಾದ ಬರ ಬಂದು ಏನು ಗತಿಯಿಲ್ಲದವನಾದನು. ಆ ದೇಶದ ನಿವಾಸಿಯಾದ ಒಬ್ಬನ ಹತ್ತಿರ ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಸೇರಿಕೊಂಡನು. ಆ ಸಮಯದಲ್ಲಿ ಅವನು ಹಸಿವುಗೊಂಡು ಹಂದಿ ತಿನ್ನುವ ಕಾಯಿಗಳನ್ನಾದರೂ ತಿಂದು ನನ್ನ ಹೊಟ್ಟೆಯ ಹಸಿವನ್ನು ತೀರಿಸಿಕೊಳ್ಳುವೆನೆಂದು ಆಸೆಪಟ್ಟನು. ಆದರೂ ಆ ಕಾಯಿಗಳು ಆತನಿಗೆ ಸಿಗಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಆಹಾರವಿದೆ, ಆದರೆ ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನನ್ನ ತಂದೆಯ ಬಳಿಯಲ್ಲಿ ಹೋಗಿ ನಾನು ಪಶ್ಚಾತ್ತಾಪ ಪಟ್ಟರೆ ತಂದೆಯು ನನ್ನನ್ನು ಸೇರಿಸಿಕೊಳ್ಳುವನು ಎಂದು ಅಂದುಕೊಂಡು, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ. ಇನ್ನು ಮುಂದೆ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ಮನಸ್ಸಿನಲ್ಲಿ ಅಂದುಕೊಂಡು ಆತನು ಆಲೋಚಿಸಿ ತಂದೆಯ ಬಳಿಗೆ ಹೊರಟು ಹೋಗಿ ಪಶ್ಚಾತ್ತಾಪ ಪಟ್ಟನು. ಆಗ ತಂದೆಯು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಅದೇ ರೀತಿಯಾಗಿ ಪ್ರಿಯರೇ, ತಂದೆಯಾದ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರಿಗೆ ದೂರವಾಗಿ ಎಷ್ಟೋ ಜನರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ತಿರುಗಿ ದೇವರ ಹತ್ತಿರ ಬಂದು ಪಶ್ಚಾತ್ತಾಪ ಪಟ್ಟರೆ ತಂದೆಯಾದ ದೇವರು ಅವರ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಿ ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವನು. ಪ್ರಿಯರೇ,
ತಂದೆಯು ತನ್ನ ಕುಮಾರನನ್ನು ಕ್ಷಮಿಸಿ, ತನ್ನ ತಪ್ಪು ಪಾಪಗಳನ್ನು ಕ್ಷಮಿಸಿ ಹೇಗೆ ತನ್ನ ಹತ್ತಿರಕ್ಕೆ ಸೇರಿಸಿಕೊಂಡನೋ ಅದೇ ರೀತಿಯಾಗಿ ಪ್ರಿಯರೇ, ಪರಲೋಕದಲ್ಲಿರುವ ತಂದೆಯು ಕೂಡ ನಮ್ಮನ್ನು, ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುವನು ಪ್ರಿಯರೇ. ಆದುದರಿಂದ ಪ್ರಿಯರೇ, ಪ್ರತಿಯೊಬ್ಬರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿದರೆ ದೇವರು ನಮ್ಮ ತಪ್ಪು ಪಾಪಗಳೆಲ್ಲವನ್ನೂ ಕ್ಷಮಿಸುವಂಥ ದೇವರು ಪ್ರಿಯರೇ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ, ಪರಿಶುದ್ಧನೇ ಪರಿಶುದ್ಧನೇ, ಸ್ತೋತ್ರಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ತಂದೆಯು ತನ್ನ ಕುಮಾರನು ಮಾಡಿದಂಥ ತಪ್ಪು ಪಾಪಗಳನ್ನು ಕ್ಷಮಿಸಿ ಕುಮಾರನು ಪಶ್ಚಾತ್ತಾಪ ಪಡುವಾಗ ತನ್ನ ಹತ್ತಿರಕ್ಕೆ ಹೇಗೆ ಸೇರಿಸಿಕೊಂಡನೋ ಅದೇ ರೀತಿಯಾಗಿ ನಾವು ಕೂಡ ಪಶ್ಚಾತ್ತಾಪ ಪಟ್ಟರೆ ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥ ದೇವರು ಕರ್ತನೆ. ಅಪ್ಪ, ಈ ಸಮಯದಲ್ಲಿ ಯಾರು ಈ ರೀತಿ ದಾರಿ ತಪ್ಪಿ ಮತ್ತೆ ಹಿಂದಿರುಗಿ ನಿನ್ನ ಹತ್ತಿರ ಬಂದು ಪಶ್ಚಾತ್ತಾಪ ಪಡುತ್ತಿದ್ದರೋ ಅಂಥ ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ದಾರಿ ತಪ್ಪಿದಂಥ ಪ್ರತಿಯೊಬ್ಬರನ್ನು ಅಪ್ಪ ನೀನು ಬಲಪಡಿಸು. ಹಿಂದಿರುಗಿ ನಿನ್ನ ಹತ್ತಿರ ಬಂದು ಪಶ್ಚಾತ್ತಾಪ ಪಡುವಾಗ ನೀನು ಬಲಪಡಿಸುವಂಥ ದೇವರಾಗಿದ್ದೀಯ ಕರ್ತನೆ. ನಿನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥ ದೇವರಾಗಿದ್ದೀಯ ಕರ್ತನೆ. ಈ ಸಮಯದಲ್ಲಿ ಅಂಥ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ಅಪ್ಪ ನೀನು ಬಲಪಡಿಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಮುಟ್ಟು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.